ಲವ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆನೆ ಅಪ್ಪ ಮಗಳು ಒಂದು ಯುದ್ಧ ಮಾಡಿಕೊಂಡ್ರು. ಏನು ಅಂತ ಹೇಳ್ತೀನಿ ಕತೆ. ಏನಂತಂದರೆ ಅವಳೇನೋ ನನ್ನ ಫೋನು ಕೊಡು ವಿಡಿಯೋ ನಾನು ಮಾಡ್ತೀನಿ ಅಂತ ತೊಗೊಂಡ್ಲು. ಅವಳಿಗೇನೋ ಆಮೇಲೆ ಬೋರ್ ಆಯಿತು ಅಂತನೋ ಏನೋ ಗೊತ್ತಿಲ್ಲ, ಎತ್ತಿ ಬಿಸಾಕ್ಬಿಟ್ಲು ಆಯಿತಾ ನನ್ನ ಫೋನನ್ನು. ಅದಕ್ಕೆ ನನ್ನ ಹಸ್ಬೆಂಡ್ ಜೋರು ಮಾಡಿದ್ರು, ಯಾಕೆ ಬಿಸಾಕಿದ್ರು ಅಂತ ಸ್ವಲ್ಪ ಸ್ವರ ದೊಡ್ಡದು ಮಾಡಿ ಹೇಳಿದ್ರು. ಅದಕ್ಕೆ ಹತ್ತು ಕರೆದು ಎಲ್ಲ ಆಗಿ ಸಮಾಧಾನ ಮಾಡಿದ್ದೀನಿ ಹೆಂಗೋ ಮಾಡಿ ಮಗಳನ್ನ. ಇವಾಗ ಅಪ್ಪ ಮಗಳು ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ ನೋಡಿ. ಯುದ್ಧ ಎಲ್ಲ ಮುಗೀತು, ಕದನ ವಿರಾಮ ಆಗಿದೆ ಇವಾಗ. ಹಂಗೆ ಇವಾಗ ಏನೋ ಬೆಣ್ಣೆ ಹಚ್ತಾ ಇದ್ದಾರೆ ಮಗಳಿಗೆ, ಮಗಳು ಅಪ್ಪಂಗೆ ಬೆಣ್ಣೆ ಹಚ್ತಾ ಇದ್ದಾಳೆ. ಇಬ್ಬರೂ ಸಮಾಧಾನ ಮಾಡ್ಕೊಂಡು ಇವಾಗ ಒಂದು ಸೆಟಲ್ಮೆಂಟ್ ಆಗಿದೆ. ಹಾಗೆ ಒಂದು ಕತೆ ಬೆಳಗ್ಗೆನೇ ಆಯಿತು. ಇವಾಗ ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು ಎತ್ತಿ ಬಿಸಾಕ್ಬಿಟ್ಲು. ಒಂದೊಂದು ಸಲ ಅಲ್ಲ, ಇವಾಗ ಸುಮಾರು ಸರಿ ಹಂಗೆ ಮಾಡಿದಾಳೆ ಅವಳು. ಹಂಗಾಗಿ ಇವತ್ತೊಂದು ಸ್ವಲ್ಪ ಜೋರು ಮಾಡಿದ್ರು. ಹಾಗಾಗಿ ಅವಳಿಗೆ ನಾನು ಜೋರು ಮಾಡಿದ್ರಲ್ಲಿ ಏನೂ ಆಗಲ್ಲ. ಬಟ್ ಅವಳ ಅಪ್ಪ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೂ ಸಾಕು. ಮೇಲಂತೂ ಸಮಾಧಾನ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ನನಗೆ, ಆಯಿತಾ. ಹಂಗೆ ಇವಾಗಿಬ್ಬರು ಒಂದಾಗ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಇವತ್ತು ಈಗ ಎಲ್ಲ ಸರಿ ಆಯಿತು ಅಲ್ವಾ ನೋಡಿ. ಇವರಿಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ನಾನು ಇವಾಗ ಒಂದು ಕ್ವೆಶನ್ ಕೇಳ್ತೀನಿ, ನೆನಪಿದ್ಯಾ ಏನು ಎತ್ತ ಅಂತ ಅನ್ನೋದು ಗೊತ್ತಾಗಲಿ. ಸೇಯಿಂಗ್ ಎಷ್ಟು ಮಾಡ್ತೀರಿ ಇಂದು ನೋಡಿ. ಇದೇ ಥರ 2 ತಿಂಗಳಾಯಿತು ಫ್ರೆಂಡ್ಸ್ ನಾನು ಆ ವಿಡಿಯೋ ಹಾಕಿನಿ. ಬಟ್ ಇವ್ರು ಇನ್ನೂ ಅದರಲ್ಲಿ ಸೋತಿರೋದಕ್ಕೆ ಇನ್ನೂ ಟಾಸ್ಕ್ ಮಾಡೋಕ್ಕೆ ಒಪ್ತಾ ಇಲ್ಲ. ಬಟ್ ಇವತ್ತು ಹೆಂಗಾದರೂ ಸರಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಒಪ್ಸಿದ್ದೀನಿ. ಆರ್ ಯು ರೆಡಿ? ಇವಾಗ ಏನು ಟಾಸ್ಕ್ ಕೊಡೋಣ ಫ್ರೆಂಡ್ಸ್? ಇವಾಗ ಫಸ್ಟ್ ಅವ್ರಿಗೊಂದು ಟಾಸ್ಕ್ ಕೊಡಬೇಕು. ಏನು ಅಂತ ಯೋಚನೆ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಇವತ್ತೊಂದು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ನನಗೋಸ್ಕರ. ನೀವು ಟಾಸ್ಕಲ್ಲಿ ಮೊನ್ನೆ ಕ್ವೆಶನ್ ಎಲ್ಲ ರಾಂಗ್ ಹೇಳ್ಬಿಟ್ಟು ಆನ್ಸರ್ ಎಲ್ಲ ಸೋತಿರೋದಕ್ಕೆ ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನ್ಗಾದರೂ ಒಂದು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೈನಲ್ ಇವತ್ತು ಆ ದಿನ ಬಂತು. ಅಂತ ಬನ್ನಿ ಇವತ್ತು ಸರಿಯಾಗಿ ಟಾಸ್ಕ್ ಎಲ್ಲ ಕೊಟ್ಬಿಟ್ಟು ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವುದಕ್ಕೂ ಇಲ್ಲೇಳಿ ಹೇಳಾಗ ಎಲ್ಲ ಟಾಸ್ಕು ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದ್ರೆ ಮತ್ತದಕ್ಕೂ ಪನಿಷ್ಮೆಂಟಲ್ಲೇ ಇತ್ತು. ಹಾಂ, ಇವಾಗ ಫಸ್ಟ್ ಟಾಸ್ಕ್ ರೆಡಿಯಾ? ತಿರುಗಿ ಏನಂತ ಅಂದ್ಕೊಂಡಿದ್ದಾರೆ ಅಂತಂದರೆ ತುಂಬ ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇವಾಗ ಅದೇ ದೊಡ್ಡ ಸವಾಲಾಗತ್ತೆ ಅವ್ರಿಗೆ. ಇವಾಗ ಟಾಸ್ಕ್ ಏನು ಅಂತ ಹೇಳ್ತೀನಿ. ಫಸ್ಟು ಕ್ಲೀನ್ ಶೇವ್ ಮಾಡೋಕ್ಕೂ ಹೇರ್ ಕಟ್ ಮಾಡೋಕ್ಕೆ. ಒಪ್ಪಿ ಇದು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇಲ್ಲ ಆದರೆ ಏನೋ ಗೊತ್ತಿಲ್ಲ. ಟಾಸ್ಕ್ ಅಂದರೆ ಟಾಸ್ಕ್ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಫುಲ್ ಕ್ಲೀನ್ ಶೇವ್ ಮಾಡಬೇಕು, ಅದ್ರ ಜೊತೆಗೆ ಹೇರ್ ಕಟ್ ಕೂಡ ಮಾಡಿಸು. ಇಷ್ಟು ದಿನ ಹೆಂಗೋ ನಾನು ಸುಮ್ಮನೆ ಬಿಟ್ಟೆ ಚೆನ್ನಾಗಿರಲಿ ಅಂತೇಳ್ಬಿಟ್ಟು. ಇವಾಗ ನನಗೂ ನೋಡಿ ಬೋರ್ ಆಯಿತು. ಹೇರ್ ಕಟ್ ಮಾಡಿಸಿ ಅಂತಂದರೆ ಮಾಡಿಸಲ್ಲ, ಅಟ್ಲೀಸ್ಟ್ ಇದರಲ್ಲಾದರೂ ಮಾಡ್ತಾರೇನೋ ನೋಡೋಣ. ಹೇರ್ ಕಟ್ ಮಾಡಿ, ಹೇರ್ ಕಟ್ಟು, ಕ್ಲೀನ್ ಶೇವ್ ಕ್ಲೀನ್ ಶೇವ್. ನಾವೇನೇ ಹೇರ್ ಕಟ್ ಮಾಡಬೇಕಂದ್ರೆ ಬೇಜಾರಾಗಲ್ಲ ಫ್ರೆಂಡ್ಸ್. ಇವ್ರಿಗೆ ಬೇಜಾರಾಗ್ತಿದೆಯಂತೆ ಹೇರ್ ಕಟ್ ಮಾಡೋದಕ್ಕೆ. ಒಪ್ಪಕ್ಕೆ ರೆಡಿ ಇಲ್ಲ. ಎಂತ ಹೇಳ್ರು ಮಾಡಿಕೊಳ್ಳಿ ಹೇಳಿದ್ದೇನು. ಸೊ ಇಲ್ಲ ಪನಿಷ್ಮೆಂಟ್ ಅಲ್ಲೇ ಇಟ್ಟು ಅಬಿ ಐಸ್ ಕ್ರೀಮ್ ಬೇಕಾದ್ರೆ ನಾನು ಹೆಂಗೆ ಗೊತ್ತಾಗುತ್ತೆ. ಕ್ಲೀನ್ ಶೇವ್, ಫುಲ್ ಕ್ಲೀನ್ ಶೇವ್. ಕ್ಲೀನ್ ಶೇವ್ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಪಾಪು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬಿಕಾಸ್ ಅವಳು ಹುಟ್ಟಿದಾಗಿಂದ ಇವ್ರು ಕ್ಲೀನ್ ಶೇವ್ ಮಾಡಿದ್ದೆ ಅವಳು ನೋಡಿಲ್ಲ. ಹಂಗಾಗಿ ನೋಡಬೇಕು, ಅದು ಕೂಡ ನನಗೊಂದು ಆಸೆ ಇದೆ. ಹಂಗಾಗಿ ಇವತ್ತು ಕ್ಲೀನ್ ಶೇವ್ ಮಾಡ್ಕೊಂಡು ಬರ್ತಾರೆ, ಅದ್ರ ಜೊತೆಗೆ ಹೇರ್ ಕಟ್ ಮಾಡ್ಕೊಂಡು ಬರಲೇಬೇಕು. ದಿಸ್ ಇಸ್ ಯೋರ್ ಫಸ್ಟ್ ಟಾಸ್ಕ್. ಗೆಟ್ ರೆಡಿ ಆ್ಯಂಡ್ ಗೋ. ಮಗಳ ಹೆಸರು ಹೇಳಿದ್ದಕ್ಕೆ ಒಪ್ಕೊಂತೀನಿ. ಇವತ್ತು ಫಾದರ್ಸ್ ಡೇ. ಇವತ್ತು ಫಾದರ್ಸ್ ಡೇ ಫ್ರೆಂಡ್ಸ್. ಫಾದರ್ಸ್ ಡೇ ದಿನ ಫಾದರ್ಸ್ ಅನ್ನ ಗೋಲ್ ಇಟ್ಕೊಳ್ಳೋದು. ಫಾದರ್ಸ್ ಅನ್ನಲ್ಲ, ಫಾದರ್ ಅನ್ನ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ತುಂಬ ಮಜವಾಗಿರುತ್ತೆ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೋಡಿ. ಆ್ಯಂಡ್ ನೀವು ಟಾಸ್ಕ್ ಇಲ್ಲಿ ಸೋತೆ ಅಂತ ಮತ್ತೆ ಕ್ವೆಶನ್ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಗಿತ್ತು. ಸೊ ಆಗ ಅವ್ರು ರೆಡಿಯಾಗಿ ಹೋಗಿ ಬರೋವಾಗ ನಾನು ಮತ್ತೆ ವೀಡಿಯೋ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ನೋಡೋಣ ಕಂಪ್ಲೀಟ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇವಾಗಲೇ ಹೋಗಿ ಅಂತ ಹೇಳಿದ್ದೀನಿ, ಬಿಕಾಸ್ ನನಗಿನ್ನ ತುಂಬ ಕೆಲಸಗಳೆಲ್ಲ ಇದೆ. ಮೀಸೆ ತೆಗೆ ಕುಳಿಲ್ಲೇ ಗಡ್ಡ ಮಾತ್ರ ಶಂಗನಿ ಕೂದಲು ಕಟ್ ಮಾಡಿ. ಸೊ ಇಷ್ಟು ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ತುಂಬ ದಿನದಿಂದ ಅದರಲ್ಲೂ ಹೇರ್ ಕಟ್ ಆದರೂ ಮಾಡ್ತಾರೆ.
ಕ್ಲೀನ್ ಶೇವ್ ಮಾತ್ರ ಮಾಡೋಕ್ಕೆ ಒಪ್ಪಲ್ಲ, ಬಟ್ ಮಾಡಲೇಬೇಕು ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪಾಪು ಕೂಡ ಇದುವರೆಗೂ ನೋಡಿಲ್ಲ ಕ್ಲೀನ್ ಶೇವ್ ಮಾಡಿದ್ದು. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋದು ಕ್ಯೂರಿಯಾಸಿಟಿ ನನಗೆ ತುಂಬಾ ಇದೆ. ನೋಡೋಣ ಬನ್ನಿ, ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಅವರು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ, ಆಮೇಲೆ ಮತ್ತೆ ಬರ್ತೀನಿ. ಫ್ರೆಂಡ್ಸ್, ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿ ಹಿಂಗಿದೆ ಇವಾಗ. ಆಮೇಲೆ ಬಂದ ನಂತರ ಮತ್ತಿದೇ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು. ಇದು ಫುಲ್ ಎಲ್ಲ ಕ್ಲೀನ್ ಶೇವ್ ಮಿಷನ್ ಕೊಟ್ಟರು ಫಾದರ್ಸ್ ಡೇಗೆ ಒಂದು ತೆಗಿಬೇಕು. ಒಳ್ಳೆ ತೋರಿಸ್ತೀನಿ. ಫುಲ್ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದ ನಂತರ ಹೇರ್ ಕಟ್ ತುಂಬ ದಿನದಿಂದ ಮಾಡಿಲ್ಲ ಫ್ರೆಂಡ್ಸ್. ಸ್ಟೈಲ್ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ರು. ಇವತ್ತು ನಂಗೊಂದು ಚಾನ್ಸ್ ಸಿಕ್ತು ಹೇರ್ ಕಟ್ ಮಾಡ್ಸೋಕ್ಕೆ. ಬೇಕು ಅವಳು ಮಗಳೇ, ಬೇಕು ಅವಳು ಹೇಳಿದ್ರು ಆಗಳೇ ಬೇಕು. ಏನು ಗೊತ್ತಾ, ಹೇಳೋದೇನೋ ಹೇಳಿದೆ, ಕ್ಲೀನ್ ಶೇವ್ ಮಾಡ್ಕೊಂಡು ಬಂದಿದ್ದೆ. ಇನ್ನೇನು ಮಾಡ್ಕೊಂಡು ಬರ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಕಸ್ಮಾತ್ ಮಾಡ್ಕೊಂಡು ಬಂದ್ರೆ ಅಂತಲೂ ಅನ್ನಿಸ್ತಾ ಇದೆ. ಯಾಕೆಂತಂದರೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಕ್ಲೀನ್ ಶೇವ್ ಮಾಡಿದ್ರೆ. ಬಟ್ ಬಂದರು ಅನ್ಸುತ್ತೆ. ಹಂಗೆ ನಾನೊಂಥರ ಯೋಚನೆ ಮಾಡ್ತೀನಿ, ಬಂದರು. ಓ ಮೈ ಗಾಡ್, ಅಭ್ಯಾಸ ಇಲ್ಲ ಮಗಳಿಗೆ ಅಂತ ಆರು ಮಗಳದು. ಮಗಳದಾರು ಕಂದು ಕುಂಜ ಅಪ್ಪೆಲ್ಲಿ ಅಪ್ಪೆಲ್ಲಿದ್ದಾವು. ಹೋಗು ಹೋಗ್ತಾನೆ ಇಲ್ಲ ಬಚಾವು. ಹಬ್ಬ ದೇವರೇ, ಗಡ್ಡೆಲ್ಲ ಹೋತಾ ಎಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಇದು ನೆಕ್ಸ್ಟ್ ಡೇ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮತ್ತೆ ಮನೆಗೆ ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ರು, ಹಾಗಾಗಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೂ ಒಂದು ಟಾಸ್ಕ್ ಇದೆ. ಇವಾಗ ನಾನು ಆಲ್ರೆಡಿ ರೆಡಿಯಾಗಿದೆ, ಹಸ್ಬೆಂಡ್ ರೆಡಿ ಆಗಿದ್ದಾರೆ. ಇವಾಗ ಪಾಪುನ ಅವರು ರೆಡಿ ಮಾಡಬೇಕು. ಅವ್ಳಿಗೆ ಜುಟ್ಟೆಲ್ಲ ಹಾಕಿ ರೆಡಿ ಮಾಡಬೇಕು ಅಂತ ನಾನು ಇವಾಗ ಅವ್ರಿಗೆ ಟಾಸ್ಕ್ ಹೇಳಿದ್ದೀನಿ. ಸೊ ಇಲ್ಲಿ ಅಪ್ಪ ಮಗಳು ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಅವಳು ಬಂದ ಮೇಲೆ ಇವಳು ಏನಂದರೆ ಏನೂ ರೆಡಿ ಆಗಿಲ್ಲ. ಸೊ ಇವಳಿಗೆ ಬುಟ್ಟು ಹಾಕಿ, ಡ್ರೆಸ್ ಹಾಕ್ಸಿ, ಜುಟ್ಟು ಹಾಕಿ ಎಲ್ಲ ಇವ್ರು ಇವಾಗ ರೆಡಿ ಮಾಡಬೇಕು. ಇದನ್ನೇ ಏನೋ ನನಗಂತೂ ಗಡ್ಡ ಇದ್ರೇ ಇಷ್ಟ. ಬಟ್ ಆದ್ರೂ ನನಗಲ್ಲ, ನಿಮಗೆ ಗಡ್ಡ ಇದ್ದರೆ ನನಗಿಷ್ಟ ಆಗತ್ತೆ ಹಂಗೆ. ಅದ್ರ ರೆಡಿ ಮಾಡಿ ಈಗ ಸಾಕು, ಲೇಟ್ ಆಯಿತು. ಬೇಗ ಅಪ್ಪ ರೆಡಿ ಮಾಡ್ತಾವ. ಇಲ್ಲಿ ಡ್ರೆಸ್ಸು ಮತ್ತು ಚಡ್ಡಿ ಮಡಗಿದ್ದೆ, ಒಂದು ಡೈಪರ್ ಸೇರಿಸಿ ಒಳಕ್ಕೆ 2 ಜುಟ್ಟು ಹಾಕಬೇಕು, ಬೊಟ್ಟು ಹಾಕಬೇಕು. ಜುಟ್ಟು ಬೇಕು ಅವಳು ಮಗಳು ಆತ. ಹೊಸ ರಬ್ಬರ್ ಬಂದು ಬೇಕಡದ ಜುಟ್ಟೆಲ್ಲ ಬೇಕದ. ವೈಫೈ ಕೊಟ್ರೆ ಬೀಳುದು. ಇವಾಗ ರೆಡಿ ಮಾಡಿ ಫ್ರೆಂಡ್ಸ್. ಅಲ್ಲೆಲ್ಲಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಡ್ರೆಸ್ಸು. ಇನ್ನು ಅವಳು ರಬ್ಬರ್ ಬ್ಯಾಂಡ್ ಅವಳೇ ಇಟ್ಕೊಂಡು ಕೂತಿದ್ದಾಳೆ. ಇವಾಗ ಅವಳಿಗೆ 2 ಜುಟ್ಟು ಹಾಕಬೇಕು. ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಫಸ್ಟು. ಅವ್ರಿಗೆ ಸ್ವಲ್ಪ ಕಷ್ಟ ಗೊತ್ತಾಗಲಿ ಫ್ರೆಂಡ್ಸ್. ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೊರಡ್ಬೇಕಂದ್ರೆ ಇನ್ನೂ ಆಗಿಲ್ವಾ, ಇನ್ನೂ ರೆಡಿ ಆಗಿಲ್ವಾ ಅಂತಾರೆ. 1 ಅವರ್ ಆಯಿತು, 2 ಅವರ್ ಆಯಿತು ಅಂತ. ಇವಳು ಹಿಂಗೇ ಮಾಡ್ತಾಳು, ಒಂದು ತಲೆ ಬಾಚಕ್ಕೂ ಬಿಡಲ್ಲ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ ತೊಗೊಳ್ತಾಳೆ. ಸೊ ಇವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಇವಳನ್ನ ರೆಡಿ ಮಾಡೋಕ್ಕೆ ಅಂತ. ನೋಡಿ ಡ್ರೆಸ್ ಹಾಕಿ ಆಯಿತು ಫ್ರೆಂಡ್ಸ್. ಹೆಂಗೋ ಅಲ್ಲಿ ಇನ್ನು ತಲೆ ಬಚ್ಚಿ ಗೋಂಬಿಲ್ಲಿತ್ತು 2 ಜುಟ್ಟು ಹಾಕಿ ನೋಡಿ.
ನೋಡೋಣ ಹೆಂಗೆ ಇವಳು ನೋಡಿ ಇವಾಗ ಹೆಂಗೆ ಕೂತ್ಕೊಂಡಿದ್ದಾಳೆ. ನಾನೆಲ್ಲಾದ್ರೂ ಓಡಿಸ್ತೀನಿ ಅಂತಂದರೆ ಅರ್ಧ ಗಂಟೆ ಮಾಡ್ತಾಳೆ ಫ್ರೆಂಡ್ಸ್ ಡೈಲಿ. ಎಷ್ಟು ಸ್ನಾನ ಮಾಡ್ಕೊಂಡು ಬಂದು ನಾನು ಡ್ರೆಸ್ ಹಾಕಿಸ್ಬೇಕು ಅವಳಿಗೆ ಅಂತಂದ್ರೆ ಅರ್ಧ ಗಂಟೆ ಬೇಕು ನನಗೆ. ಅಳೋದು ಏನೇನೋ ಮಾಡ್ತಾಳೆ. ಇವಳನ್ನ ನೋಡಿ, ಇವಳಿಗೆ ಇರಿಟೇಟ್ ಆಗ್ತಾಯಿದೆ ಮುಖ ನೋಡಿ. ಚಂದ ಆಯ್ಕು ಮತ್ತೆ ವಾಪಸ್ ಆನ್ ಬಾಚುತ್ತಂಗಪ್ಪಲಾಗ ನಡುಕ್ಕೆ ಎದುರು ಕೂದಲು ಬಿಡಿ ರಜ್ಜ ಕಟ್ ಮಾಡಿದಲ್ಲ ಕೂದಲು. ಏನಿಲ್ಲ, ನಾನು ಮೊನ್ನೆ 2 ಜುಟ್ಟು ಹಾಕಿದ್ದೆ, ಕಟ್ ಮಾಡಿ ಅದು ಅಳತೆ ಮಾಡಿ ಜುಟ್ಟು ಹಾಕಿ ಅಷ್ಟೇ ಮಾಡಿ ಈಗ ಕಟ್ ಮಾಡಿದ್ದು. ನಾನು ಮೊನ್ನೆ ಅವಳು ಹೇರ್ ಕಟ್ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿದೆಯಾ ಫ್ರೆಂಡ್ಸ್? ಲಾಸ್ಟ್ ಬ್ಲಾಗಲ್ಲಿ ಗೊತ್ತಾಗಿರ್ಬೋದು ಕೆಲವೊಬ್ಬರಿಗೆ. ನಾನು ತುಂಬ ದಿನ ಆಗಿಬಿಟ್ಟಿತ್ತು ಅವಳು ಹೇರ್ ಕಟ್ ಮಾಡಿದೆ. ಒಂದು ಸ್ವಲ್ಪ 2 ಜುಟ್ಟಲ್ಲಿ ಹಾಕೋ ಥರ ಸ್ವಲ್ಪ ಉದ್ದ ಬಿಡೋಣ ಅಂತ ಬಿಟ್ಟೆ. ಆಮೇಲೆ ನನಗೇನೆ ನೋಡಿ ನೋಡಿ ಬೋರ್ ಆಯಿತು, ಹಂಗಾಗಿ ಕಟ್ ಮಾಡಿದ್ಬಿಟ್ಟೆ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. 3 ಗಂಟೆ ಪಿಂಕ್ ಕಲರ್ ರಬ್ಬರ್ ಬ್ಯಾಂಡ್ ಹಾಕಿ ಯಾವ್ಯಾವ್ದು ಹಾಕಿಡಿ ನೋಡಿ, ಅದು ಹೇಳ್ತಾ ಇರ್ತಾರೆ ಹಾಕಿ. ಓ ಇಲ್ಲಿದ್ದಾ, ಇದೆ ತಗೋ. ಅಲ್ಲೇ ಮತ್ತೊಂದು ಮಡಗಿದ್ದೆ ತಗೊಳ್ಳಿ. ಏನೋ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಇವ್ರಿಗಾಗಲ್ಲ. ಬಟ್ ಇವಳು ಹಿಂಗೆ ಕೂತಿರೋದೇ ನಂಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ನಾನಂದರೆ ಹೆಂಗೆ ಕಷ್ಟಪಟ್ಟು ಕೂರಿಸ್ತಾ ಇದ್ದೆ ಗೊತ್ತಾ. ಇವಳು ಸುಮ್ಮನೆ ಕೂತ್ಕೊಂಡಿದ್ದಾಳೆ ನೋಡಿ. ಇವಳು ಒಂದು ಸ್ವಲ್ಪ ತರಲೆ ಮಾಡಿದ್ರೆ ಅವ್ಳು ಚೆನ್ನಾಗಿರ್ತಿತ್ತು ಇನ್ನು. ಅಯ್ಯೋ ಅಯ್ಯೋ ಹೇಳಿದಲ್ಲ ಇವಳಿಗೆ ಕಂಟೆಂಟು. ಅದು ರಾಂಗ್ ಆನ್ಸರ್ ಹೇಳಿದ್ದಾರೆ. ಮತ್ತು ನಾನೆಂತ ಮಾಡಲಿ, ಬೇಕಾದ್ರೆ ನಿಂಗಳೇನಾಗ ಕ್ವೆಶನ್ಸ್ ಕೇಳಿ. ಅದಕ್ಕೆಲ್ಲ ನಿಮಗೆ ಟೈಮೇ ಇರಲ್ಲ ಬಿಡಿ. ಇದೊಂದೇ ಮಾಡೋಕ್ಕೆ ನಂಗೆ ಕುತ್ಕೆ ಬಂದಿದೆ ಇವಾಗ, ಇನ್ನು ಅದೊಂದು ಮಾಡೋಕ್ಕೆ ಬಾಕಿ ಇದೆ. ಒಂದು ಜುಟ್ಟು ಕಟ್ಬಿಟ್ರು ನೋಡಿ ನೋಡಿ. ನಮ್ಮ ಮಗಳಿಗೆ ತೋರಿಸ್ಬೋದು ನೋಡು, ನಿನ್ನ ಅಪ್ಪ ನಾನು ರೆಡಿ ಮಾಡಿರೋದು ಅಂತ ಹೇಳ್ಬಿಟ್ಟು. ಬಾಳೆ ಮಾಡಿದ್ಯಾ ರಬ್ಬರ್ ಬ್ಯಾಂಡಿನ? ವಾ ಸೂಪರ್. ಬಾ ಮಗಳು ಹೈಫೈ ಕೊಡು. ಮಾ ಹೈಫೈ. ನೋಡಿ ಫ್ರೆಂಡ್ಸ್ ಏನೇನೋ ಮಾಡ್ತಿದ್ದಾರೆ ನೋಡಿ ನೋಡಿ. 1 ಜುಟ್ಟು ಆಯ್ತು ಹೆಂಗೋ ಕಷ್ಟ ಬಿಟ್ಟು. ಚೆನ್ನಾಗಾಗಿದೆ, ಪರವಾಗಿಲ್ಲ. ಇಷ್ಟು ಮಾಡಿರೋದೇ ದೊಡ್ಡದು ನೋಡಿ. ಹೆಂಗೆಂಗೋ ಕಟ್ಟಿ ಅಮ್ಮ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಸ್ವಲ್ಪ ಮಾಡ್ಕೊಂಡು ಬರ್ತಾರೆ ಅಂತ ಅನಿಸಿದ್ದೆ. ಬಟ್ ಅವರು ನಿಜವಾಗ್ಲೂ ಫುಲ್ ಸ್ಪೋರ್ಟಿವ್ ಆಗಿ ತೊಗೊಂಡು ಕ್ಲೀನ್ ಶೇವ್ ಮಾಡ್ಕೊಂಡು ಬಂದರು. ಬಟ್ ಏನೋ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಇವಳು ನೋಡಿಲಿ. ಹೇ ಬೊಟ್ಟು, ಆ್ಯಕ್ಚುಲಿ ಕಾಡಿಗೆ ಬೊಟ್ಟು ಹಾಕ್ಬೇಕಿತ್ತು. ಬಟ್ ಇವು ಸಾಕು, ಇವ್ರು ಮಾಡೋ ಅವಸ್ಥೆಗೆ ಇದೆ ಸಾಕು ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಹಾಕ್ಬಿಡಿ ಅಂತ ಹೇಳಿದೆ. ಇವತ್ತು ನಾನು ಫುಲ್ ಬೇಗ ರೆಡಿ ಆಗಿಬಿಟ್ಟು ಆರಾಮ್ಸೆ ಅವ್ರಂಗೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು. ಯೂಶ್ವಲಿ ಅವ್ರಂಗೆ ಕೂತ್ಕೊತಾರೆ, ಇವತ್ತು ನಾನು ಹಂಗೆ ಕೂತ್ಕೊಂಡಿದ್ದೀನಿ. ಚೆನ್ನಾಗಿದೆ. ಅವಾಗ ಹೋಗಿ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅಲ್ಲ. ಇನ್ನೊಂದು ಟಾಸ್ಕ್ ಅಂತಲ್ಲ, ಹಣ್ಣೊಂದು ಕೊಯ್ದು ಕೊಡಿ ಅಂತ ಹೇಳಿದ್ವಿ. ನನಗೂ ಮತ್ತು ಪಾಪಗೂ ಸಿಕ್ಕಾಬಟ್ಟೆ ಇಷ್ಟ ನೋಡಿ. ಇಲ್ಲಿ ಒಂದು ಸ್ವಲ್ಪ ರಂಬುಟನ್ ಇದೆ, ಇದನ್ನು ಕೊಯ್ದು ಕೊಡಿ ಅಂತ. ಇವಳು ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳೆ ಇವಳು, ಅಪ್ಪನ ಮಗಳು ಅಂತಂದರೆ. ಇದು ನಂಗೆ ವೀಡಿಯೋ ಮಾಡೋಕ್ಕೂ ಕಾಣಿಸ್ತಾ ಇಲ್ಲ. ನಮ್ಮ ತೋಟದಲ್ಲೇ ಇರೋದಿದು. ಹಂಗೆ ಹೋಗಿ ಚೆನ್ನಾಗಿ ಒಂದು ಸ್ವಲ್ಪ ಕೊಯ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ತಿನ್ಕೊಂಡು ಹೋಗ್ಬೋದು. ಪಾಪ ಕೂಡ ಏನು ತಿನ್ನೋಕ್ಕೆ ಅಂತಂದರೆ ಅವ್ರಿಗೊಂದು ಸ್ವಲ್ಪ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಪ್ಯಾಕ್ ಮಾಡಿ. ಇವಾಗಿನ್ನ ಟೈಮ್ ಬಂದು ಎಷ್ಟು ಗಂಟೆ? 3:30. ಎಲ್ಲಿದೆ ಅಂತ ತೋರಿಸ್ತು. ಎಲ್ಲಿದು ಕಂದ? ಗಿಡದಲ್ಲೇ ಆಗುತ್ತೆ ಇದು. ನಾವು ಮೊನ್ನೆ ಒಂದ್ಸಲಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬಟ್ ಇದು ಫುಲ್ ಹಣ್ಣಾಗಬೇಕು ಅಂದರೆ ಮಾತ್ರನೇ ಚೆನ್ನಾಗಿರೋದು, ಇಲ್ಲ ಅಂತಂದರೆ ಒಂದು ಸ್ವಲ್ಪನೂ ಟೇಸ್ಟ್ ಇರಲ್ಲ. ಇವಾಗ ನಾನು ಒಂದು ಸ್ವಲ್ಪ ಕೊಯ್ಕೊಂಡು ಬರ್ತಾ ಇದ್ದಾರೆ. ಎಸ್, ಇದು ಏನು ಟಾಸ್ಕ್ ಅಂತಲ್ಲ ಏನು ಫ್ರೆಂಡ್ಸ್, ಇನ್ನು ಮುಂದೆ ಹೋಗ್ತಾ ಟಾಸ್ಕ್ಗಳಿದೆ, ಕೊಡೋಣ ಅವಾಗ. ಇನ್ಸ್ಪೆಕ್ಟರ್ ಥರ ಕಾಣಿಸ್ತಾರೆ ನನಗೆ. ಇನ್ಸ್ಪೆಕ್ಟರ್ ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಹೋಗ್ತಾರಲ್ಲ ಪೊಲೀಸ್ಗಳೆಲ್ಲ, ಆ ಥರ ಕಾಣಿಸ್ತಾ ಇದ್ದಾರೆ. ವಾವ್, ಬೇಕಂದ ಎಂತ ಇದು ಇದೆ ಟಮ್ ಟಮ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಶಿ. ಎಸ್ ಫ್ರೆಂಡ್ಸ್, ಲೆಟ್ಸ್ ಗೋ. ಕಾರಲ್ಲಿ ಹಂಗೆ ಹೋಗ್ತಾ ಇದ್ರೆ ಬೋರ್ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ಒಂದು ಹಾಡು ಹೇಳಿ ಅಂತ ಹೇಳೋಣ. ನೋಡೋಣ ಯಾವ ಹಾಡು ಹೇಳ್ತಾರೆ ಅಂತ. ಎಂತ ಹಾಡು ಹೇಳಿದಾರು ಮಾಡಬೇಕು. ನಂಗೋಸ್ಕರ ಪ್ರೀತಿಯಿಂದ ಏನೊಂದು ಹಾಡು ಹೇಳಿ ಚೆನ್ನಾಗಿ. ಗೀತೆ ಆದ್ರೆ ಆಯ್ತಲ್ಲ. ಗೀತೆ ಅಂತಾರೆ, ರಾಷ್ಟ್ರಗೀತೆ. ರಾಷ್ಟ್ರಗೀತೆ ಅಲ್ಲ, ಪ್ರೀತಿಯಿಂದ ಲವ್ ಸಾಂಗ್, ಮೆಲೋಡಿ ಲವ್ ಸಾಂಗ್.
ನಂಗೆ ಆಡಕ್ ಬರಲ್ಲ. ಯಾವತ್ತೂ ನಾನು ಹಿಂಗೆ ಕೇಳಿದ್ರೆ ಹೇಳಲ್ಲ ಫ್ರೆಂಡ್ಸ್, ಅಟ್ಲೀಸ್ಟ್ ಹಿಂಗಾದ್ರೂ ಹೇಳಿ ಅಂತ ಅಷ್ಟೇ. ನನ್ನ ಈ ಲುಕ್ಗೆ ಯಾವುದು ಮ್ಯಾಚ್ ಆಗಲ್ಲ. ಎಲ್ಲ ಮ್ಯಾಚ್ ಆಗುತ್ತೆ ಹೇಳಿ ಫಸ್ಟ್. ಪ್ಯಾಥೋ ಸಾಂಗ್ ತರ ಮ್ಯಾಚ್ ಆಗುತ್ತೆ. ಏನಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಹಿಂಗ್ಸ್ತಾ ಇದ್ದಾರೆ. ಪೊಲೀಸ್ ಅದೊಂದು ಬಾಕಿ. ಹೇಳಿ ಈಗ ಬೇಗ. ಮತ್ತೆ ಇನ್ನೊಂದು ಟಾಸ್ಕ್ ಇದ್ದು ಅದಾ ನೋಡಿ, ಒಂದ್ ಸೀನ್ ಹಾಕುದು ಇದು ಬೇಡ. ಬೇಕು ಅಪ್ಪ ಪದ್ಯ ಹೇಳಕ್ಕಲ್ಲ ಮಗಳು, ಬೇಕು ಹೇಳು, ಹೇಳಿ ಅಪ್ಪ ಪದ್ಯ ಹೇಳ್ತಾವ. ಬೇಕಾದ ಹೇಳಿಯಾ? ಯಾವ ಸಾಂಗ್ ಹೇಳಿ, ನೀನೆ ಹೇಳು. ನಿಂಗೆ ಏನಾಗ ಇಷ್ಟ ಸಾಂಗ್ ಹೇಳಿ, ಯಾವ್ದಾರು ಯಾವ್ದೇನಾಗ ಇಷ್ಟ ಅದೇ ಗೊಂತೀರ. ಅಯ್ಯೋ ಕಮ್ಮ, ಅದರಿಂದನೇ ತಾನೇ ಸೋತಿರೋದು. ನಂಗೆ ಈಗ ಕೇಳಿದ್ರೆ ನೆನಪೇ ಆಗಲ್ಲ ಸಾಂಗ್, ಫುಲ್ ಬ್ಲ್ಯಾಂಕ್. ಮಳೆ ಬರ್ತಾ ಇದೆಯಲ್ಲ, ಮುಂಗಾರು ಮಳೆದು ಸಾಂಗ್. ನೆಕ್ಸ್ಟ್ ಟಾಸ್ಕಿಗೆ ಲೇಟ್ ಆಯ್ತು. ಬೇಗ ಅನಿಸುತ್ತಿದೆ ಹೇಳಿ, ಚೆನ್ನಾಗಿ ಕಾಣ್ತಾ ಇದ್ದಿ ಹೇಳಿ. ಚಂದ ಕಾಣೋದಕ್ಕೂ ಕಾಗೆ ಸ್ವರಕ್ಕೂ ಮ್ಯಾಚ್ ಆಗಲ್ಲ. ಅನಿಸುತ್ತಿದೆ ಯಾಕೋ ಇಂದು ನೀನೇ ಯಾರು ಫ್ರೆಂಡ್ಸ್. ಇವಾಗ ಸಾಂಗ್ ಏನೋ ಆಯ್ತು, ಪರವಾಗಿಲ್ಲ, ಏನೋ ಒಂದು ಹಾಡಿದ್ರಲ್ವಾ, ಸಾಕು ಬಿಡಿ ಫ್ರೆಂಡ್ಸ್. ಹೆಂಗೋ ಒಂದು ಸಾಂಗ್ ಹೇಳಿದ್ರು ಹಂಗೆ. ಇವಾಗ ಇನ್ನ ಒಂದು ಟಾಸ್ಕ್ ಕೊಡ್ತೀನಿ, ಇವಳು ನಂಗೆ ಇವತ್ತು ಸ್ವಲ್ಪ ಕೆಲಸ ಇದೆ ಪುತ್ತೂರಲ್ಲಿ. ಇವಳದು ಟಾಸ್ಕ್ ಆಯ್ತು. ಟಾಸ್ಕ್ ನಾನು ಹೇಳ್ತೇನೆ, ಒಂದು ದಿನ ಫುಲ್ ನನಗೋಸ್ಕರ ಡೆಡಿಕೇಟ್ ಮಾಡಿ ಹೇಳಿ ಅಷ್ಟೇ. ಯಾವತ್ತಾದ್ರೂ ಅಷ್ಟೇ, ಹೆಂಡತಿ ಒಂದಿನ ಫುಲ್ ಎಸ್ ಹೇಳ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಇಲ್ಲ ಅಂತಂದ್ರೆ ಇಲ್ಲ, ನಿಲ್ಸಿ ಅಂತ ನಿಲ್ಸಿ ನಿಲ್ಸಿ ನಿಲ್ಸಿ. ಸ್ಟಾಪ್ ಸ್ಟಾಪ್. ಇಲ್ಲಿ ಇಲ್ಲ ಇಲ್ಲ ನಿಲ್ಸಿ. ಓ ಅಲ್ಲಿ ಮರದಡಿ ಮರದಡಿ ನಿಲ್ಸಿ ನಿಲ್ಸಿ ನಿಲ್ಸಿ. ಟಾಸ್ಕಾ? ಏನಂತಂದ್ರೆ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಹೂಗಿದ್ದಲ್ಲ, ಎಲ್ಲೋ ಎಲ್ಲೋ ಇಂದು ನೋಡಿ ಇಲ್ಲಿ. ಅದರ ಏನೋ ಕೊಯ್ದು ತಂದು ಏನೋ ಕೊಡಕ್ಕೆ ಹೆರ, ಕಾರಿಂದ ಹೆರ, ಐ ಲವ್ ಯು ಹೇಳಿ ಪ್ರಪೋಸ್ ಮಾಡಿಕ್ಕು. ವೆಹಿಕಲ್ ಬರೋ ಆಗ್ಲೇನೆ ತಗೊಂಡು ಬರಬೇಕು. ನೀನು ಅವಾಗ ಪಿಪಿ ತಂದು ಕೊಡ್ತಾವ ಮಗಳೇ. ಬೇಡ ಬೇಡ, ಅದು ಮಗಳಿಂಗ್ ಕೊಯ್ತುಳೆ ಅವತ್ತು. ಬೇಡ ಬೇಡ, ನಿಂಗಳೇ ಕೊಯ್ಕೊಂಡು ಬನ್ನಿ. ಭಾಳ ಇದ್ದಾವು ಕೇಣಿ. ಹೋಗಿ ಹೋಗಿ ರೋಡಲ್ಲಿ ಡ್ಯಾನ್ಸ್ ಒಂದು ಅಂತದೆಲ್ಲ ಹೇಳಿದ್ರೆ ನಾನು ಕಾರ್ ಇಳಿದು ಹೋಗ್ತೀನಿ. ಹೋಗಿ ತಗೊಂಡು ಬರ್ತಾರೆ ನೋಡಿ ಫ್ರೆಂಡ್ಸ್. ಹೋಗಿದ್ದಾರೆ ಕಿತ್ಕೊಂಡು ಬರೋಕ್ಕೆ. ಕಾರಿಂದ ಇಳಿಯೋಣ ನಾವೇನಕ್ಕೂ ಬರಲಿ. ಆಮೇಲೆ ಕಾರ್ ಆನಲ್ಲಿದೆ, ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿದು ಕಳ್ಳನ್ ಥರ ಕೊಯ್ತಿದ್ದಾರೆ ನೋಡಿ. ಕಳ್ಳನ್ ಥರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಇದು ಯಾರ್ದೋ ಕಾಂಪೌಂಡ್ ಒಳಗಡೆ ಹೋಗಿ ನುಗ್ಗಿ ಕೊಯ್ಯೋ ಥರ ಆಡ್ತಿದ್ದಾರೆ. ರೋಡ್ ಸೈಡಲ್ಲಿ ಇರೋದನ್ನ ಕಿತ್ಕೊಂಡು ಬರೋಕ್ಕಾಗಲ್ವಲ್ಲ ನೋಡಿ. ಕಾರಿಂದ ಇಳಿತೆ ಹಂಗ, ಕಾರಿಂದ ಇಳಿತೆ ಇಳಿತೆ ಕೆಳ ಇಳಿತೆ ಹಂಗ. ವೈಟ್ ವೈಟ್ ಬೇಡ ಬೇಡ, ಕೆಳ ಇಳಿತೆ ಲೇಟ್ ಆಗುತ್ತೆ. ಕೆಳ ಕೆಳ ಕೆಳಗಡೆ ಇಳಿತೀವಿ ಫ್ರೆಂಡ್ಸ್. ಬೇಡ ಬೇಡ ತಗೋ, ಮಗಳು ತಗೊಳ್ತೀಗ ಬೇಗ ತಗೋ. ಮಗ ನೀವು ಕೆಳಿ ಅಪ್ಪ ಕೆಳಿ ಅಪ್ಪ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಪ್ಲೇಸು. ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಹೆಂಡ್ತಿಗೊಂದು ಹೂ ಕೊಡೋಕ್ಕಾಗಲ್ವಾ? ಯಾರಿಗೋ ಕೊಡೋ ಹಂಗೆ ಮಾಡ್ತಾರೆ. ಕೊಡಿ ಕೊಡಿ ಕೊಡಿ, ಕಳ್ಳಂತ ಬಪ್ಪ ಕೊಡಿ ಏನೋ ಹೊತ್ಲೆ. ಅಲ್ಲೊಂದು ಬೈಕ್ ಬರ್ತಿದ್ಯಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾ ವಾ, ಬರಲಿ ಬರಲಿ, ಈಗಳೆ ಈಗಳೆ. ಇವತ್ತು ಪುತ್ತೂರು ಸಂತೆ ಇದೆ, ಸಂತೆನಲ್ಲೇ ಕೊಡ್ತೀವಿ. ಕಾಲಿಫ್ಲವರ್. ಐ ಲವ್ ಯು. ಐ ಲವ್ ಯು ಟು. ಬಾ ಮಗಳು. ಥ್ಯಾಂಕ್ ಯು. ಇದನ್ನು ಈ ಸೀನನ್ನು ಯಾರಾದರೂ ನೋಡಿರಬೇಕಿತ್ತು ಫ್ರೆಂಡ್ಸ್. ನೋಡಿ ಫೈನಲಿ ಅವ್ರಿಗಂತೂ ಈ ಥರ ಎಲ್ಲ ನೆನಪಾಗಲ್ಲ. ಅಟ್ಲೀಸ್ಟ್ ನಾನೇ ನೆನಪು ಮಾಡಿ ಏನೋ ಒಂದು ಟಾಸ್ಕ್ ಮೂಲಕ ಮಾಡಿಸ್ಕೊತಾ ಇದ್ದೀನಿ. ಅಯ್ಯೋ ನನ್ನ ನಡೆ ಬರೋಣ. ನೋಡಿ ಫ್ರೆಂಡ್ಸ್, ಖುಷಿ ಆಯಿತು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಆ್ಯಕ್ಚುಲಿ ವೀಡಿಯೋ ಮಾಡಿ ತುಂಬಾ ದಿನ ಆಯಿತು, ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.